ಹಲವಾರು ಕಾರ್ಯಾಗಾರಗಳು ತರಬೇತಿ 14 ಕೋಟಿ ಇದೆ ಅಲ್ವಾ 14 ಇಂಟು 100 ಅಂದಾಗ ಏನಾಗುತ್ತೆ 1400 ಮಕ್ಕಳು ರೀಚ್ ಆಗ್ತದೆ. ಸೊ ಇದೇ ರೀತಿ ಬೇರೆ 10 ಮಕ್ಕಳಲ್ಲಿ ಈ ತರ ರೀಚ್ ಆಗಿರೋ ಮಕ್ಕಳು ಎಷ್ಟು ಜನ ಇದ್ದಾರೆ? ಅದರಲ್ಲಿ ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬರು FLL ಆಧಾರಿತವಾಗಿ ಎಲ್ಲಿ ಸ್ಟೇಟ್ ಆಫೀಸ್ ಹೋಗಿ ಸರ್ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಂತೆ. ಒಂದೇ ಉತ್ತರ ಬರುವ ಹಾಗೆ ಮ್ಯಾಚ್ ಮಾಡು ಈಗ. ಮಾತ್ರ ಕಾಣ್ತೈತಲ್ವಾ? ಈಗ ಹೂವಿನ ಮಾರ್ಕೆಟ್ ನೋಡಿದೀರಾ? ಹೋಗಿದ್ದೀರಾ? ಏನಕ್ಕೆ ಹೋಗಿದ್ದೀರಾ? ತಂದಿದ್ದೀರಾ? ಇಲ್ಲ ನೋಡ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟಿದ್ದೀರಾ? ತಗೊಂಡ್ಬಂದಿದ್ದೀರಾ? ಒಂದಾನೊಂದು ಊರು, ಅಲ್ಲಿ ಒಬ್ಬ ವ್ಯಾಪಾರಿ ಇದ್ದಳು. ಅವಳು ಸಂತೆಯಲ್ಲಿ ಮೀನನ್ನು ಮಾರಲು ಹೋಗುತ್ತಿದ್ದಳು. ಅವಳ ಬಳಿಗೆ ಜನರು ಬರುತ್ತಿದ್ದರು. ಹಾಗೆ ಅವಳ ಪಕ್ಕದಲ್ಲಿ ಮಾಂಸದ ಅಂಗಡಿ ಇತ್ತು. ಮಾಂಸನು ಕಟ್ಟಿ ಗದ್ದೆಯ ಉಳುತಿಹಳು. ಮಾವಿನ ಹಣ್ಣು ರೈತೆಯ ನೋಡಿ ವಾವ್ ಅಜ್ಜಿ ಗದ್ದೆಯನ್ನು ಉಳುತ್ತಿದ್ದಾಳೆ ಎನ್ನುತ್ತಿಹಳು. ಸಾಗಿ ಯಾವತ್ತಿದೆ? ಸ್ವಲ್ಪ ದೂರ ಸಾಗುತ್ತಲೇ ಎಲೆಯ ಮೇಲೆ ತಗೊಂಡು ಕಾರಲ್ಲಿ ಹೋಗ್ತೀನಿ. ಹೋಗ್ಬೇಕಾದ್ರೆ ಏನಾರು ಕಿಟಕಿ ತೆಗ್ಬಿಡ್ತೀನಿ. ಕಿಟಕಿ ತೆಗ್ಬಿಡ್ಬೇಕಾದ್ರೆ ತಂಪಾದ ಗಾಳಿ ಬೀಸುತ್ತಾ ನಿದ್ರೆಗೆ ಜಾಡ್ಬಿಟ್ಟಿರ್ತೀನಿ. ನಿದ್ರೆಗೆ ಜಾಡ್ಬೇಕಾದ್ರೆ ನಾನು ಚಂದ್ರಲೋಕಕ್ಕೆ ಹೋಗಿದ್ದೀನಿ ಅಂತ ಕಾಣ್ತಾ ಇರ್ತೀನಿ. ಆಗ ಕಣ್ಬಿಟ್ಟು ನೋಡಿದಾಗ ಅಜ್ಜಿ ಮನೇಲಿ ಹಾಸಿಗೆಯಲ್ಲಿ ಮನೆಗಿರ್ತೀನಿ. ಬರೋರ್ಲ ಅವ್ರ ಗುಂಡಣ್ಣ அவன் கள்ள முடிவு ನಾನು என் ஃப்ரெண்டு கள்ள முடிவு நானு என் ஃப்ரெண்டு சாப்பிட்டோம். அப்புறம் எங்கள் அம்மா வந்துச்சு, எனக்கும் கள்ளங்குடி இருந்துச்சு. நானும் எங்கள் அம்மா சாப்பிட்டு வீட்டுக்கு போனோம். வீட்டுக்கு போயிட்டு திருப்பி வந்தோம். ಎಲ್ಲರೂ ಬಣ್ಣ ಹಚ್ಚಿದೆ. ಆ ಚಿತ್ರದಲ್ಲಿ ಏನಿದೆ ಅಂತ ಒಂದೇ ಒಂದು ನಿಮಿಷ ನೋಡ್ಕೊಂಡು ಖುಷಿಯಾಗಿ ಆಟವಾಡುತ್ತಿದ್ದಾರೆ. ಇದನ್ನು ನೋಡಲು ಅದ್ಭುತವಾಗಿ ಕಾಣಿಸುತ್ತದೆ. ನಾವು ಜೋಕಾಲಿ ಆಡಿದರೆ ನಮಗೂ ಖುಷಿಯಾಗುತ್ತದೆ ಅಲ್ಲವೇ? ಈ ಚಿತ್ರದಲ್ಲಿ 3 ಮಕ್ಕಳು ಪಟಗಳನ್ನು ಹಾರಿಸುತ್ತಿದ್ದಾರೆ. ಗಾಳಿಪಟಗಳು ತುಂಬಾ ಸುಂದರವಾಗಿವೆ. ಮಕ್ಕಳು ತುಂಬಾ ಸಂತೋಷ ಮತ್ತು ಸುಂದರವಾಗಿದ್ದಾರೆ. ಮಕ್ಕಳು ನಿಂತಿರುವ ಕೆಳಗಡೆ ಗಿಡಗಳು ಬೆಳೆದಿವೆ. ಈ ಚಿತ್ರದಲ್ಲಿ 2 ಹೆಣ್ಣು ಮಕ್ಕಳು ಹಾಗೂ 1 ಗಂಡು
ಇವು ಆಗಿರ್ತವೆ. ಇದು ಹಿಂಗಾರು ಬರ್ಬೋದು, ಈಗ ಸಾಲು ಕಪ್ಪ ಸಾಲು ಅಥವಾ ಮತ್ತೆ ಕಲ್ಮಣ. ಹಿಂಗಾರು ಬರ್ಬೋದು 4. ಅದೇ ತರ ಕಲರ್ ಚೇಂಜ್ ಮಾಡ್ಕೊಂಡು ಆಟ ಆಡಿ. ಇದನ್ನ ಯಾವ ರೀತಿ ಓದ್ತೀರಾ? ನನಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ಬಂದಾಗ ಗೀಚು ಗಿಲಿ ಗಿಲಿ ಅಂತ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಾವೇ ಅರ್ಧ ಕತೆ ಕೊಟ್ಟಿದ್ರು, ಇನ್ನು ಅರ್ಧ ಕತೆ ನಾವೇ ಬರೆದ್ವಿ. ಅದು ತುಂಬ ಇಷ್ಟ ಆಯಿತು. ಆ ಕತೆನ ನಾವು ಎಕ್ಸ್ಪ್ಲೇನು ಮಾಡಿದ್ವಿ. ನೆಕ್ಸ್ಟು ಅಲ್ಲಾದಮೇಲೆ ಮಾತಾಡು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಾವೇ ಕತೆಗಳದ್ದು ಪಿಕ್ಚರ್ಸ್ ಕೊಟ್ಟಿರ್ತಾರೆ, ಅದು ನಾವು ಅದು ನೋಡ್ಕೊಂಡು ಹೇಳಬೇಕು, ಅದು ಹೇಳಾಯಿತು. ನೆಕ್ಸ್ಟು ಇಲ್ಲಿಗೆ ಬಂದ್ವಿ ಕತೆ ಹೇಳುವುದು. ಅಲ್ಲಿಗೆ ಬಂದಾದ್ಮೇಲೆ ಕಾರ್ಡ್ಸ್ಗಳನ್ನ ಜಂಬಲ್ ಮಾಡಿಕೊಟ್ಟಿರ್ತಾರೆ, ಅದನ್ನ ನಾವು ಸರಿ ಮಾಡಿ ಹೇಳೋದ್ರಿಂದ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನು ಬ್ರೈನ್ಗೆ ಜಾಸ್ತಿ ಕೆಲಸ ಕೊಟ್ಟಂಗಾಯಿತು. ಆಮೇಲೆ ಇನ್ನು ಬುದ್ಧಿ ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. 2 ಅಂಕಿ 3 ಅಂಕಿಗಳ ಗುಣಾಕಾರ ಇರುತ್ತೆ. ಹಂಗಾಗಿ ಏನಾಯ್ತು, 6 ಮತ್ತು 7ನೇ ತರಗತಿಯಲ್ಲಿ ಮಗ್ಗಿ ಯಾರು 20 ತನಕ ಚೆನ್ನಾಗಿ ಮಾಡಿದ್ರು ಅವ್ರು ಪಾಸ್ ಮಾಡ್ಕೊತಾ ಹೋದ್ರು. ಉಳಿದ ಸ್ವಲ್ಪ ಕಷ್ಟಪಟ್ಟರು ಮತ್ತೆ ಅವ್ರು ಸೋಲ್ತಾನೆ ಹೋದ್ರು. ಆ ರೀತಿ ಇದು ಅತಿ ಹೆಚ್ಚು ಸೂಕ್ತ ಅಂದ್ರೆ 3 ರಿಂದ 5ನೇ ತರಗತಿ ಸೂಕ್ತ ಅಂತ ನನಗನ್ಸುತ್ತೆ. ಹಾಗೆ ಸರ್ ಹೇಳ್ತಾ ಇದ್ರಲ್ಲ, ನಾವು ಎಂಕರೇಜ್ ಮಾಡೋದಕ್ಕೆ ಇದೊಂದು ಸ್ಪೇಸ್. ಮಕ್ಕಳು ಈಗ ನಾವಿಷ್ಟು ಜನ ಇದೀವಿ, ಒಬ್ರು ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಮುಂದೆ ನಮಗೆ ಒಂದು ಸ್ವಲ್ಪ ಒಳಗಡೆ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಿದ್ದಾಗ ಅಷ್ಟು ಒಂದು 10 ಮಕ್ಕಳ ಮುಂದೆ ಒಂದು ಮಗು ಬಂದು ನಿಂತ್ಕೊಂಡು ಒಂದು ಚಿತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಅದೊಂದು ಸ್ಪೇಸನ್ನ ನಾವು ಕ್ರಿಯೇಟ್ ಮಾಡಿಕೊಡೋದು ಒಂದು ಉದ್ದೇಶ ಇತ್ತು. ತುಂಬ ಖುಷಿ ಆಯಿತು ಸರ್. ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಅವ್ರಿಗೂ ಮುಂದೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಸೊ ಖುಷಿ ಆಯಿತು. ಸ್ಕೂಲ್ಗೂ ಒಂದು ಹೆಮ್ಮೆ ವಿಷಯ, ಅದು ಈ ಸ್ಕೂಲ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಒಂದು ಹೆಮ್ಮೆ ವಿಷಯ. ಇದು ಕಾರ್ಡ್ ಹೊಂದಿಸು ಎನ್ನುವಂಥ ಒಂದು ಚಟುವಟಿಕೆ ನಡೀತಾ ಇದೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆಗೆ ಆಧಾರವಾಗಿ ನಾವು ಒಂದು ತಂಡಗಳನ್ನು ಮಾಡಿ ಗ್ರೂಪ್ಗಳನ್ನ ಮಾಡಿ ಪ್ರತಿ ಗ್ರೂಪ್ನಲ್ಲಿ 4 ಮಂದಿ ಮಕ್ಕಳನ್ನ ಇರುವಂತೆ ನೋಡ್ಕೊತೀವಿ. ಈ 4 ಮಂದಿ ಮಕ್ಕಳಿರುವಂಥ ಒಂದು ತಂಡದಲ್ಲಿ 4 ಮಕ್ಕಳಿಗೂ 4 ಕಾರ್ಡ್ ಬರೋ ರೀತಿ ಹಂಚಿಕೆ ಮಾಡಿ, ನಂತರ 4 ಕಾರ್ಡಲ್ಲೂ ಭಾಗಾಕಾರವನ್ನು ಮಾಡಿದಾಗ ಅಲ್ಲಿ ಬರುವಂತಹ ಭಾಗಲಬ್ಧ ಒಂದೇ ಆಗಿರಬೇಕು. ಆ ರೀತಿ ಒಂದೇ ಆಗಿರುವಂತಹ, ಯಾರು ಒಂದೇ ರೀತಿ ಭಾಗಲಬ್ಧ ಬರುವಂತಹ 4 ಕಾರ್ಡನ್ನು ಹೊಂದಿಸ್ತಾರೋ ಆ ಮಕ್ಕಳು ಗೆದ್ದಂತೆ. ಆ ರೀತಿ ನಾವು ಒಂದು ಚಟುವಟಿಕೆಯನ್ನು ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ಇಲ್ಲಿ ಮಗ್ಗಿ 8ನೇ ಮಗ್ಗಿಯನ್ನು ತಗೊಂಡಾಗ 8 2 16, 3 2 6, 6 2 12, 7 2 14. ಈ ರೀತಿ ಬೇರೆ ಬೇರೆ ಮಗ್ಗಿನಲ್ಲಿ 2 ಬೇರೆ ಬೇರೆ ಮಗ್ಗಿಯನ್ನು ಮಾಡಿಸಿದಾಗ 4 ಕಾರ್ಡಲ್ಲೂ ಕೂಡ ಭಾಗಲಬ್ಧ 2 ಆಗಿದೆ. ಓದಿ ಕತೆ ಹೇಳು ಅನ್ನುವಂತಹ ಚಟುವಟಿಕೆ ಈ ಸ್ಟಾಲ್ನಲ್ಲಿ ನಡೀತಾ ಇದೆ. ಇದು ಮಗುವಿನ ಗ್ರಹಿಕೆ ಮತ್ತು ಅರ್ಥೈಸುವಿಕೆಯನ್ನು ಪರೀಕ್ಷಿಸಲಿರುವಂತಹ ಒಂದು ಚಟುವಟಿಕೆ ಆಗಿದೆ. ಇದರಲ್ಲಿ ಕತೆ ಉಳುವಂಥ ಒಂದು ಸರಣಿಯ ಕಾರ್ಡ್ಗಳಿರ್ತವೆ. ಆ ಕಥೆಯನ್ನು ಮಗು ಮೊದಲು ಜಂಬಲ್ ಆಗಿರುವಂತಹ ಕಥೆಯನ್ನು ರೀಅರೇಂಜ್ ಮಾಡ್ತಾ ಅದು ಓದಿ ತನ್ನ ಮಾನಸಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನು ನೋಡದಂತೆ ಮಗು ತನ್ನದೇ ಆದಂತಹ ವಾಕ್ಯದಲ್ಲಿ ಕಥೆಯನ್ನು ಹೇಳುವಂತಹ ಒಂದು ಚಟುವಟಿಕೆ. ಈ ಚಟುವಟಿಕೆ ಮಕ್ಕಳಿಗೆ ತುಂಬ ಆಸಕ್ತಿದಾಯಕವಾಗಿದೆ. ಮಗು ಮೊದಲು ಅದನ್ನು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡು ಗ್ರಹಿಸ್ಕೊಂಡು ತದನಂತರ ಅದನ್ನು ಕಥೆಯನ್ನು ಸರಾಗವಾಗಿ ಹೇಳುವಂತಹ ಒಂದು ಚಟುವಟಿಕೆಯಲ್ಲಿ ನಡೀತಾ ಇದೆ.